Shri Yatisha. Yatisha KS is the Managing Director of Ethicop India Private Limited. So coming from a very humble family, studied in the SDM College, Ujire. He worked all walks of life, and all kind of work, from the part-time to the full-time, from all kind of difficulty he has gone. And at the same time, he has started his own business called Insta Basket. And during the COVID pandemic time, it got hit, and he got a different experience in the business, and he got incurred a huge crores of loss. And now he's overcome, and he's back with his beautiful team called Ethicop India Private Limited. Today, I'm very happy to say that today he's having running simultaneously. Along with this, he's quite busy today, but he's having a program called Corporate Campus to Corporate. He's training 125 youngsters in Pilikula Scouts Bhavan, where out of 125, they're going to get a placement also. Today, he shortlisted some 50 people. So 1 week, 7 days of training program is happening. Across Karnataka, the youths coming to Mangaluru to get trained and get placed. So such a beautiful team he has. And today, they're going, in a weekend, they're going to give a job to 50 people in the market, in the field of AI literacy. So let us welcome Yatisha and let us hear his story. Over to you, Yatisha. Yeah. ಎಲ್ರಿಗೂ ನಮಸ್ತೆ. ವೇದಿಕೆಯಲ್ಲಿರುವ ಸ್ವಾಮೀಜಿ ಹಾಗೂ ಗಣ್ಯರೇ ಹಾಗೂ ನನ್ನೆಲ್ಲ ಮಿತ್ರರೇ, ಸೊ ಇಂಥ ಒಂದು ಕಾರ್ಯಕ್ರಮ ರಾಮಕೃಷ್ಣಾಶ್ರಮದವರು ಮಾಡ್ತಾ ಇರುವಂಥದ್ದು ಸೊಸೈಟಿಗೆ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಪ್ಯಾರಲಲಿ ಇಷ್ಟು ಸ್ಟೂಡೆಂಟ್ಸನ್ನು ಗ್ಯಾದರ್ ಮಾಡಿ ಅವರಿಗೆ ಮೋಟಿವೇಶನ್ ಕೊಟ್ಟು ಅವರನ್ನು ಫ್ಯೂಚರ್ಗೆ ಬೆಳೆಸುವಂಥದ್ದು ತುಂಬ ಇವತ್ತಿನ ಅಗತ್ಯ. ಮತ್ತು ಅದನ್ನು ರಾಮಕೃಷ್ಣಾಶ್ರಮ ಮಾಡ್ತಾ ಇದೆ. ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಸ್ವಾಮೀಜಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸೊ ಯಾವಾಗ ವ್ಯಾಲ್ಯೂಸ್ ಆ್ಯಂಡ್ ವಿಷನ್, ಸೊ ಇದರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ಇದಕ್ಕೆ ಸೂಟೇಬಲ್ ಅಂತ ರಂಜನ್ ಸರ್ ಹತ್ರ ಕೇಳಿದೆ. ಸೊ ಅವ್ರು ಹೇಳಿದರು, ಬೇರೇನು ಹೇಳಬೇಕು ಅಂತಿಲ್ಲ, ನಿಮ್ಮ ಜರ್ನಿ ಒಂದೊಂದು ಸಲ ಹೇಳ್ತಾ ಹೋಗಿ ಅಂತ. ಸೊ ನಾನು ನನ್ನ ಜರ್ನಿಯನ್ನು ಅಥವಾ ನನ್ನ ಕರಿಯರ್ ಜರ್ನಿ ನಾನು 11ನೇ ವರ್ಷ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಮನೆಯಲ್ಲಿ ನಾವೆಲ್ಲರೂ ಡೈಲಿ ಕೆಲಸ ಮಾಡ್ತೇವೆ, ಬಟ್ ನಮಗೆ ಹಣ ಸಿಗುವ ಡೇಟಿಂದ ನಾವು ನಮ್ಮ ಕರಿಯರ್ ಅಂತ ನಾವು ಅಂದ್ಕೊಳ್ತೇವೆ. ಹಾಗೆ ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ, ಹೇಗೆ ಏಪ್ರಿಲ್ ಮೇ ಅಲ್ಲಿ ಆ ಟೈಮಲ್ಲಿ ರಜೆ ಸಿಗ್ತಿತ್ತು, ಇವಾಗ ಕೋವಿಡ್ ಬಂದ ನಂತರ ಮೇ ಬಿ ಆಚೆ ಈಚೆ ಸ್ವಲ್ಪ ಚೇಂಜಸ್ ಇರ್ಬೋದು. ಸೊ ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ ಅಂತ ಹೇಳಿದರೆ, ರಜೆ ಸಿಕ್ಕ ನೆಕ್ಸ್ಟ್ ಡೇ ನಾವು ಈ ಸಿಮೆಂಟ್ ಸಿವಿಲ್ ವರ್ಕ್ಸ್ ಇರ್ಬೋದು, ಅಥವಾ ಏನು ಹೇಳ್ತಾರೆ ಸೆಂಟ್ರಿಂಗ್ ಇರ್ಬೋದು, ಅಥವಾ ವೈರಿಂಗ್ ಇರ್ಬೋದು, ಇಂಥವ್ರ ಜೊತೆ ಹೆಲ್ಪರ್ ಆಗಿ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮ ರಜೆ ಎಂಡ್ ಆಗುವಾಗ ನಮ್ಮ ಕಿಸೆಯಲ್ಲಿ ಒಂದು 1000 ರುಪೀಸೋ ಅಥವಾ 500 ರುಪೀಸೋ ನಮ್ಮ ಸೇವಿಂಗ್ಸ್ ಇರ್ತಿತ್ತು. ಆ ಸೇವಿಂಗ್ಸನ್ನು ನಾವು ಆ ಟೈಮಲ್ಲಿ ನಮಗೆ ಸರಿಯಾದ ಹಣದ ಬಳಕೆಯ ಅರಿವು ಇಲ್ಲದೆ ನಾವೇನು ಮಾಡ್ತಿದ್ವಿ ಅಂತೇಳಿ ಜಾತ್ರೆಯಲ್ಲಿ ಸ್ವಲ್ಪ ಖರ್ಚು ಮಾಡೋದು, ಅಥವಾ ನಮ್ದು ಶಾಲೆದ್ದು ಫೀಸ್ ಅಂಥದ್ದಿಂತ ಫೀಸಿಗಲ್ಲ, ಬಟ್ ಶಾಲೆದೇನಾದರೂ ನೋಟ್ಸ್, ಬುಕ್, ಪೆನ್ ಅಂಥದ್ದೇನಕ್ಕಾದ್ರೂ ನಾವು ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇದು ಕಂಟಿನ್ಯೂಸ್ ಆಗಿ ನಾವು ನಮ್ಮ ಫ್ರೆಂಡ್ಸ್, ನಮ್ಮ ಊರವ್ರ ಮನೆಯಲ್ಲೆಲ್ಲ ಅಪೋಸಿತ್ತು. ಅಂದರೆ ಮಕ್ಕಳು ಕೆಲ್ಸಕ್ಕೆ ಹೋಗೋದು ಅಂತ ಹೇಳಿದ್ರೆ ಮನೇಲಿ ಅಷ್ಟು ಒಪ್ಕೊಳ್ಳಲ್ಲ ತಂದೆ ತಾಯಿ. ಅಂದರೆ ಎಲ್ಲ ಗ್ರ್ಯಾಜುಯೇಷನ್ ಎಲ್ಲ ಆಗಬೇಕು, ಅದರ ನಂತರ ಕೆಲ್ಸಕ್ಕೆ ಹೋಗೋದು ಅಂತ ಹೇಳಿದ್ರೆ ಓಕೆ. ಅದು ಸಹ ಈ ಸಿಮೆಂಟ್ ಅಥವಾ ಏನು ಅಂಥ ಕೆಲಸಕ್ಕೆಲ್ಲ ಹೋಗೋದು. ಇವನ್ ಯು ಓಂಟ್ ಬಿಲೀವ್, ನಾನು 7ನೇ ತರಗತಿಯಲ್ಲಿ ಇರಬೇಕಾದ್ರೆ ಒಂದು 40 ಫೀಟ್ ಆಳದ್ದು ಬಾವಿಗೆ ರಿಂಗ್ ಹಾಕ್ತಾರೆ. ಆ ರಿಂಗ್ ಹಾಕ್ಲಿಕ್ಕೆ ಜನ ಇರಲಿಲ್ಲ. ಸೊ ದ್ಯಾಟ್ ನಾನು ಇಳಿದು ಅದನ್ನು ರಿಂಗ್ ಹಾಕುವ ಇದನ್ನೆಲ್ಲ ನಾವು ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ಅಂದರೆ ಮೇಸ್ತ್ರಿ ಅಂತ ಕರೀತಾರೆ, ಹೆಲ್ಪರ್ಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಅದೆಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ. ಇವಾಗೆಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತದೆ ನಮ್ಮ ಈ ಜರ್ನಿಗೆ. ಒಂದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬಾವಿಯೊಳಗೆ ವರ್ಕ್ ಮಾಡಿ ಮೇಲೆ ಬರುವಾಗ ಕಾಲು ಸೈಡಲ್ಲಿ ಸೌದು ಫುಲ್ ಒಳಗಡೆದ್ದು ಏನು ಎಲುಬು ಕಾಣ್ತಾ ಇರ್ತದೆ, ಅಥವಾ ಕೈಯಲ್ಲೆಲ್ಲ. ಯಾಕಂದರೆ ನಮ್ಮ ಆ ಏಜ್ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಬಟ್ ಆ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಬಂದಾಗೆ ನಮಗದು ಅದೇ ಸ್ಟ್ರೆಂತ್ ಆಗ್ತಾ ಹೋಯಿತು. ಮನೆಯಲ್ಲಿರುವ ಕೆಲಸಗಳನ್ನು ಮಾಡ್ತಾ ಇದ್ವಿ. ನಮ್ಮ ಮನೆಗೆ ನಾನು ಡಿಗ್ರಿ ಮುಗಿಯೋ ತನಕ ನನಗೆ ಕರೆಕ್ಟಾಗಿ ನೆನಪಿದೆ, ಡಿಗ್ರಿ ನಾನು ಮನೆಯಿಂದಲೇ ಹೋಗ್ತಾ ಇರಬೇಕಾದ್ರೆ ಡಿಗ್ರಿ ಮುಗಿಯೋ ತನಕ ನಮ್ಮ ಮನೆಗೆ ತೋಟಕ್ಕೆ ಆಗಲಿ ಯಾವುದಕ್ಕಾದ್ರೂ ಕೆಲಸಕ್ಕೆ ಜನ ಬಂದದ್ದು ತುಂಬ ಅಪರೂಪ. ಅಷ್ಟು ದೊಡ್ಡ ಕೆಲಸ ಇದ್ರೆ ಒಂದು 2-3 ಜನ ಏನಾದರೂ ಕರಿತಾ ಇದ್ರು ಬಿಟ್ರೆ
ಇಲ್ಲದಿದ್ದರೆ ನಾವೇ ನಮ್ಮ ಮನೆಯಲ್ಲಿ ತಂದೆ ತಾಯಿ ತಂಗಿ ಎಲ್ಲ ಸೇರಿ ನಾವೇ ವರ್ಕ್ ಮಾಡ್ತಾ ಇದ್ವಿ. ಸೊ 10th ಆಯಿತು, ನಂತರ ಪಿ ಯು ಸಿ ಬಂದ್ವಿ. ಸೊ ಪಿ ಯು ಸಿ ಅಂತ ಹೇಳಿದ್ರೆ ಕಾಲೇಜ್ ಲೈಫ್ ಒಂಚೂರು ಕಷ್ಟ ಅಲ್ಲಿ ಕೆಲಸ ಮಾಡೋದು ಅಥವಾ ಏನಾದರೂ. ನಾನು ಸೈನ್ಸ್ ತಗೊಂಡಿದ್ದೆ, ಸೊ ದಟ್ ಈ ವರ್ಕ್ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ. ಬಟ್ ಸ್ಟಿಲ್ ನಾವು ಅರ್ನಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಆ ಟೈಮಲ್ಲೇ ಆಗ್ತಿತ್ತು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಹತ್ರ ಏನಕ್ಕಾದ್ರೂ ಹಣ ಕೇಳೋದು ಅಂತ ಹೇಳಿದ್ರೆ ನನಗೆ ತುಂಬ ಏನು ಹೇಳ್ತಾರೆ, ಹೆಸಿಟೇಷನ್. ಐ ಮೀನ್, ಕೇಳಬೇಕಲ್ಲ, ಕೊಡ್ತಾರಾ ಇಲ್ವಾ, ಅಥವಾ ಕಷ್ಟ ಉಂಟು ಮನೆಯಲ್ಲಿ, ತಗೊಳ್ಬೇಕಾ ಬೇಡವಾ ಅಂತ. ಸೊ ಆ ಜರ್ನಿ ಮುಗ್ದ ನಂತರ ನಾನು ಪಿ ಯು ಸಿ ನಂತರ ಡಿಗ್ರಿಗೆ SDM ಕಾಲೇಜ್ ಉಜಿರೆಯಲ್ಲಿ ಜಾಯ್ನ್ ಆದೆ. ಸೊ ನಾನು ಸ್ಪೋರ್ಟ್ಸಲ್ಲಿದ್ದೆ ಆ ಟೈಮಲ್ಲಿ ಕೂಡ. ನಂದು ಡಿಗ್ರಿ ಫಸ್ಟಿಗೆ ನಾನು ಶ್ರದ್ಧಾ ಎಂಟರ್ಪ್ರೈಸಸ್ ಅಂತ ಬೆಳ್ತಂಗಡಿಯಲ್ಲಿ ಉಂಟು. ಅಲ್ಲಿ ನಾನು ಸಂಜೆ ನನ್ನ ಕಾಲೇಜ್ ಮುಗಿಸಿ ಒಂದು 4:30-5 ಗಂಟೆಗೆ ನಾನು ಫ್ಲೆಕ್ಸ್ ಬೋರ್ಡ್ ಅಥವಾ ಹೋರ್ಡಿಂಗ್ಸ್ ಏನು ಈ ಬ್ಯಾಕ್ ಡ್ರಾಪ್ಸ್ ಎಲ್ಲ ಹಾಕಿದ್ದೀರಾ, ಸೊ ಇದನ್ನೆಲ್ಲ ಫ್ಲೆಕ್ಸ್ ಎಳಿಲಿಕ್ಕೆ ಹೋಗ್ತಾ ಇದೆ. ಸೊ ದಿನಕ್ಕೊಂದು 150 ರೂಪಾಯಿ ದುಡಿತಿದ್ದೆ ಆಗ. ಆ್ಯಂಡ್ 6 to ಒಂದು 9 o'clock 10 o'clock ತನಕ ನಾನು ವರ್ಕ್ ಮಾಡ್ತಿದ್ದೆ. 10 ನಂತರ ನಾನು ಮನೆಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 5 ಗಂಟೆಗೆ ಕಾಲೇಜಲ್ಲಿ ಟೆನ್ನಿಸ್ ಪ್ರಾಕ್ಟೀಸ್. ಸೊ ನನ್ನ ಮನೆಯಿಂದ ಕಾಲೇಜಿಗೆ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು. ನನ್ನ ಮನೆ ಗೇರುಕಟ್ಟೆ. ಸೊ ನಾನು ಬೆಳಿಗ್ಗೆ ಎದ್ದು ನಡ್ಕೊಂಡು ಹೋಗೋದು. ನನಗೆ ಎಗೈನ್ ವಾರ್ಮಪ್ ಅಂತ ಸೆಷನ್ ಇಲ್ಲ. ನಾನು ಗೇರುಕಟ್ಟೆಯಿಂದ ಗುರುವಾಣಿಕೆರೆ ಅಬೌಟ್ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸನ್ನು ನಾನು ನಡ್ಕೊಂಡು ಹೋಗ್ತಿದ್ದೆ ಡೈಲಿ ಮಾರ್ನಿಂಗ್. ಅಮ್ಮ ಬೆಳಿಗ್ಗೆ 4 ಗಂಟೆಗೆ ಎದ್ದು ರಾಗಿ ಮಾಡಿ ಕೊಡ್ತಿದ್ರು, ಅದನ್ನು ಕೊಡ್ತು ಸೀದಾ ನಡ್ಕೊಂಡು ಹೋಗೋದು. ಹೋಗಿ ಬೆಳಿಗ್ಗೆ 5:30-6 ಗಂಟೆಗೆ ನಾವು ಟೆನ್ನಿಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿತ್ತು. 6 ಗಂಟೆಯಿಂದ ಒಂದು 9 ಗಂಟೆ ತನಕ ಪ್ರಾಕ್ಟೀಸ್. ನಂತರ ಸಿದ್ಧವನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ನಂತರ ಎಗೈನ್ ಕಾಲೇಜ್ ಲೈಫ್, ಈವ್ನಿಂಗ್ ಸೇಮ್. ಸೊ ನಂದು ದಿನದ ಆವಾಗಲೇ ನಾನು 24 ಗಂಟೆಯಲ್ಲಿ ಸಾಧಾರಣ ಒಂದು 16-18 ಗಂಟೆ ತನಕ ನಾನು ಆಕ್ಟಿವ್ ಇರ್ತಿದ್ದೆ. ಉಳಿದ ಟೈಮ್ ನಿದ್ದೆ. ಅದು ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ 6 hours ನಾನು ನೀಟಾಗಿ ಮಲಗ್ತೇನೆ, ಎಷ್ಟೇ ಪ್ರೆಷರ್ ಇದ್ರು ಅಥವಾ ಏನೇ ಟೆನ್ಷನ್ ಇದ್ರು. ಸೊ ಇದೆಲ್ಲ ಮುಗಿಯಿತು. ಡಿಗ್ರಿ BSc ಕಂಪ್ಲೀಟ್ ಆಯಿತು. ಆ್ಯಂಡ್ ಇವನ್ ಸ್ಟಿಲ್ ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ಒಂದು ಎಕ್ಸಾಮ್ ಅಟೆಂಡ್ ಆಗ್ಲಿಕ್ಕಾಗಲಿಲ್ಲ. ಟಿಲ್ ಡೇಟ್ ನಾನು ಇವತ್ತು ಕೂಡ ಒಂದು ಎಕ್ಸಾಮ್ ಪೆಂಡಿಂಗೇ ಉಂಟು. ಸೊ ನನ್ನ ಡಿಗ್ರಿ ಕಂಪ್ಲೀಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಪರ್ಸ್ಯೂಯಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಆ್ಯಕ್ಚುಲ್ ಕರಿಯರ್ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಸೊ ದಟ್ ನನಗೆ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕಲಿಬೇಕು ಅಂತ ಆಯ್ತು. ಯಾಕಂದ್ರೆ ನನಗೆ ಈ ಕ್ಲಾಸಲ್ಲಿ ಕೂತ್ಕೊಂಡು ಥಿಯರಿ ಕ್ಲಾಸಸ್ಸನ್ನು ಕೇಳೋದು ನನಗೆ ಇಂಟ್ರೆಸ್ಟ್ ಇಲ್ಲಿರಲ್ಲ. ಅದಕ್ಕೋಸ್ಕರ ನಾನು ಸೈನ್ಸ್ ಚೂಸ್ ಮಾಡಿದೆ. ಯಾಕಂದ್ರೆ ಹೇಳಿದರೆ ಲ್ಯಾಬೋರೇಟರಿಯಲ್ಲಿ ಅಥವಾ ಲ್ಯಾಬಲ್ಲಿ ಏನಾದರೂ ಪ್ರಾಕ್ಟಿಕಲ್ ಕ್ಲಾಸಸ್ ಸಿಗ್ತದೆ ಅಂತ ಹೇಳೋ ಪರ್ಪಸಿಗೆ. ಸೊ ನಾನು 2014 ನನ್ನ ಡಿಗ್ರಿ ಆದ ನಂತರ ಮಂಗಳೂರಿಗೆ ಬಂದೆ. ಬರಬೇಕಾದ್ರೆ ನಾನು ಹೇಳಿದೆ ಕೆಲಸ ಎಲ್ಲ ಸಿಕ್ಕಿದೆ, ನನಗೆ ಡೇಟಾ ಎಂಟ್ರಿ ಕೆಲಸ ಸಿಕ್ಕಿದೆ ಅಂತ ಮನೆಯಲ್ಲಿ ಸಹ ಒಂದು ಸುಳ್ಳು ಹೇಳಿದೆ. ಆ್ಯಂಡ್ ನಾನು ವರ್ಕ್ ಮಾಡ್ತಿದ್ದ ಕಡೆ ಸಹ ನಾನು ಸುಳ್ಳು ಹೇಳಿದೆ. ನಾನು ಮಂಗಳೂರು ನೋಡಿದ್ದು ತುಂಬ ಅಪರೂಪ. ನಮ್ಮದು ಬೆಳ್ತಂಗಡಿ ಗೇರುಕಟ್ಟೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಂತಲೇ ಕನ್ಸಿಡರ್ ಮಾಡ್ಬೋದು ಅದನ್ನು. ಸೊ ಅಲ್ಲಿಂದ ಸೀದಾ ಮಂಗಳೂರಿಗೆ ಬಂದೆ. ಅಂದರೆ ಒಂದು ಧೈರ್ಯ, ಎಲ್ಲಿಯಾದರೂ ಹೋಗಿ ದುಡ್ದು ಬದುಕ್ತೇನೆ ನಾನು ಅಂತ. ಸೊ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಇಲ್ಲೇ ಪಾಂಡೇಶ್ವರ ಹತ್ತಿರ ಇರಬೇಕಾ ನಮ್ಮ ಏನು ಫೋರಂ ಪಿಜ್ಜಾ ಮಾಲ್ ಆಗ ಜಸ್ಟ್ ಓಪನ್ ಆದ ಟೈಮ್. ಆ ಟೈಮಲ್ಲಿ ನಾನು ಬಂದು ಡೈರೆಕ್ಟಾಗಿ ಫಸ್ಟಿಗೆ ಸಿಟಿ ಸೆಂಟರ್ ಹೋದೆ. ಅಂದರೆ ಮಾಲ್ಸಲ್ಲಿ ಏನಾದರೂ ಕೆಲಸ ಸಿಗ್ತದೆ ಅಂತ. ಅಲ್ಲಿ ಒಬ್ಬರು ಪಾಪ್ಕಾರ್ನ್ಸ್ ಮಾರೋರ ಹತ್ರ ಕೇಳಿದೆ ಏನಾದರೂ ಕೆಲಸ ಸಿಗ್ತದೆ ಅಂತ. 2nd ಫ್ಲೋರ್ or 3rd ಫ್ಲೋರಲ್ಲಿ ಇದ್ರು ಅವರು. ಅವ್ರು ಹೇಳಿದರು ಪಾಂಡೇಶ್ವರದಲ್ಲಿ ಒಂದು ಮಾಲ್ ಓಪನ್ ಆಗಿದೆ, ಅಲ್ಲಿ ಕೆಲಸ ಸಿಗ್ಬೋದು, ಹೋಗಿ ನೋಡುವ ಅಂತ. ಸೊ ಪಾಂಡೇಶ್ವರದಲ್ಲಿ PVR ಸಿನಿಮಾಸ್ಗೆ ಬಂದೆ. PVR ಸಿನಿಮಾಸಲ್ಲಿ ಬಂದು ಕೇಳಿದ್ವಿ ಕೆಲಸ ಸಿಗ್ತದ ಅಂತ. ಉಂಟು ಅಂತ ಹೇಳಿದರು. ಬಟ್ ಫುಲ್ ಟೈಮ್ ಇಲ್ಲ, ಪಾರ್ಟ್ ಟೈಮ್ ಉಂಟು ಅಂತ. ನನಗೆ ಏನು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟದ್ದು ಹಾಲು ಅನ್ನ ಅಂತ. ಸೇಮ್ ನನಗೆ ಪಾರ್ಟ್ ಟೈಮ್ ಸಿಕ್ಕಿತ್ತು. 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕೆಲಸ. ಒಂದು 6000 ಸ್ಯಾಲ್ರಿ ಕೊಡ್ತಾಯಿದ್ರು. ನನಗೆ ಸ್ಯಾಲ್ರಿ ಓಕೆ, ಬಟ್ ನನಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬೇಡ ಎಲ್ಲಿ ಸಹ. ಸೊ ನಾನಲ್ಲಿ ಜಾಯ್ನ್ ಆದೆ. ಇಲ್ಲೇ ಮಠದ ಹತ್ತಿರ ಇರುವ ನಮ್ಮ ದೇವಸ್ಥಾನದ ಒಳಗೆ ಒಂದು PG ಉಂಟು, ಅಲ್ಲಿ ನಾನು ಸ್ಟೇ ಆಗ್ತಿದ್ದದ್ದು. ಇಲ್ಲಿಂದ ಅಲ್ಲಿಗೆ ಡೈಲಿ ನಡ್ಕೊಂಡು ಹೋಗಿ ಬರುವಂಥದ್ದು. ಆ್ಯಂಡ್ ಹೋಲ್ ಡೇ ಫ್ರೀ ಇತ್ತು. ಸೊ ನನ್ನ ಮೇಯ್ನ್ ಉದ್ದೇಶ ಇದ್ದದ್ದು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕಲೀಲಿಕ್ಕೆ. ಸೊ ಅಗೇನ್ ಇಲ್ಲೊಂದು 40-50 ಸಾವಿರ ಫೀಸ್ ಬೇಕು, ಅದನ್ನು ಒಟ್ಟು ಮಾಡಬೇಕು, ಅದಕ್ಕೆ ಈ ಜಾಬ್. ಸೊ ಈ ಒಂದೇ ಜಾಬಿಂದ 60 ಸಾವಿರ ಒಟ್ಟು ಮಾಡಬೇಕಾದ್ರೆ 1 ವರ್ಷ ತಗೊಳ್ತದೆ. ಏನು ಮಾಡ್ಬೋದು ಅಂತ ಹೇಳಿ ಅಗೇನ್ ನಾನು ನಾವು ಇಲ್ಲೇ ಹತ್ರದ ಒಂದು ಅಂಗಡಿಯಿಂದ ಕಡಲೆ ತರಬೇಕಾದ್ರೆ ಅದರಲ್ಲೊಂದು ಜನ ಬೇಕಾಗಿದ್ದಾರೆ ಅಂತ ಇತ್ತು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಗೆ. ಸೊ ಕಾಲ್ ಮಾಡಿದೆ ಅವರಿಗೆ,
ಏನು ಜಾಬ್ ಉಂಟಂತ. ಸೊ ಬಜ್ಪೆಯಲ್ಲಿ ವೈಫೈ ಕಂಪ್ಯೂಟರ್ಸ್ ಅಂತ ಉಂಟು. ಅಲ್ಲಿ ಹೋಗಿ ನಾನು ಕೇಳಿದೆ ಏನು ಜಾಬ್ ಎಂತ ಅಂತ. ಅವ್ರು ಹೇಳಿದರು ಕಂಪ್ಯೂಟರ್ ರಿಪೇರಿ ಎಲ್ಲ ಮಾಡಬೇಕು. ಓಕೆ, ನನ್ನ ಏನು ವಿಷನ್ ಉಂಟು ಅದಕ್ಕೆ ಸೂಟ್ ಆಗ್ತಾ, ಅಥವಾ ನಾನೇನು ಕಲಿತಿದ್ದೇನೆ ಅದಕ್ಕೆ ಇದು ಸೂಟ್ ಆಗ್ತದೆ. ಸೊ ಅಲ್ಲೂ ಜಾಬ್ ತಗೊಂಡೆ. ಸೊ ನನಗೀಗ ತಿಂಗಳಿಗೆ ಅಲ್ಲೊಂದು 6,000, ಇಲ್ಲೊಂದು 6,000 ಪ್ಲಸ್ PVR ಸಿನಿಮಾಸಲ್ಲಿ ನಾವು ಸರ್ವ್ ಮಾಡ್ತಾ ಇರಬೇಕಾದ್ರೆ ನಮಗೆ ಟಿಪ್ಸ್ ಸಿಗ್ತಾ ಇತ್ತು. ಸೊ ಫುಡ್ ಸರ್ವ್ ಮಾಡೋದು ಅಥವಾ ಅವರಿಗೆ ಕೋಕ್ ಅಂಥದ್ದೆಲ್ಲ ಸರ್ವ್ ಮಾಡಬೇಕಾದ್ರೆ ನಮಗೆ ಟಿಪ್ಸ್ ಸಿಗ್ತಾ ಇತ್ತು. ಇದು ನನ್ನ ಬಸ್ಸಿನ ಖರ್ಚಿಗೆಲ್ಲ ಆಗ್ತಾ ಇತ್ತು. ಸೊ ದಟ್ ನಾನು ರಾತ್ರಿ PVR ಸಿನಿಮಾಸಲ್ಲಿ, ಬೆಳಿಗ್ಗೆ ವೈಫೈ ಕಂಪ್ಯೂಟರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದರ ಮಿಡ್ಲಲ್ಲಿ ಇಲ್ಲಿ CTTI ಅಂತ ಒಂದು ಇನ್ಸ್ಟಿಟ್ಯೂಷನ್ ಉಂಟು. ಅಲ್ಲಿ ಹೋಗಿ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆ್ಯಂಡ್ ಸರ್ವರ್ ಈ ಕೋರ್ಸಿಗೆ ಜಾಯ್ನ್ ಆದೆ. ಜಾಯ್ನ್ ಆಗಬೇಕಾದ್ರೆ ಕೇಳಿದೆ, ಸರ್ ನನಗೆ ಎಲ್ಲ ಹಣ ಈಗಲೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು, ಒಂದು 10-15 ಸಾವಿರ ಕೊಡ್ತೇನೆ ಅಂತ. ಸೊ ಓಕೆ ಹೇಳಿದರು, ಜಾಯ್ನ್ ಆದೆ. ಇನ್ನೂ ಟೈಮ್ ಉಂಟಲ್ಲ, ಅಗೇನ್ ವರ್ಕ್ ಮಾಡಬೇಕು, ಮಂತ್ ಎಂಡಿಗೆ ಹಣ ಬೇಕು, ಏನು ಮಾಡೋದು? ಸೊ ಆಗ ಸೆಂಟ್ರಲ್ ಮಾರ್ಕೆಟಲ್ಲಿ ಬೆಳಿಗ್ಗೆ 3 ಗಂಟೆಗೆ ಓಪನ್ ಆಗ್ತದೆ ಸೆಂಟ್ರಲ್ ಮಾರ್ಕೆಟ್. ಸೊ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ನಾನು ಮತ್ತು ಅಭಿಷೇಕ್ ಅಂತ. PVR ಸಿನಿಮಾಸ್ ಮುಗಿಸಿ ಇಲ್ಲಿಂದ ಸೀದಾ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗೋದು. ಸೊ ಅಷ್ಟು ರಾತ್ರಿಗೆ ಇಲ್ಲಿ ಅಲೋ ಮಾಡ್ತಿರ್ಲಿಲ್ಲ, ಎಲ್ಲಿ ನಮ್ಮ PG ಯಲ್ಲಿ. ಸೊ ಇಲ್ಲೇ ಹತ್ರ ಒಂದು 4,000ಗೆ ರೂಮ್ ಮಾಡ್ಕೊಂಡ್ವಿ, ಹೊಯ್ಗೆ ಬಜಾರ್ ಹತ್ರ. ಸೊ ರೂಮ್ ಮಾಡಿಕೊಂಡು ನಾವು ಅಲ್ಲಿಂದ ಸೆಂಟ್ರಲ್ ಮಾರ್ಕೆಟ್ಗೆ. ಸೊ ನನ್ನ 24 ಅವರ್ಸಲ್ಲಿ ಒಂದು 2-3 ಅವರ್ಸ್ ಬಸ್ಸಲ್ಲಿ ಹೋಗೋ ಬರೋ ಟೈಮ್ ಅಲ್ಲಿ ನಿದ್ದೆ. ಆ್ಯಂಡ್ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ರಪ್ಪ ಕಾಲೇಜಿಗೆ ಹೋಗಿ ಅಲ್ಲಿಂದ 10 ಗಂಟೆಗೆ ಮುಗಿಸ್ಕೊಂಡು 11 ಗಂಟೆಗೆ ವೈಫೈ ಕಂಪ್ಯೂಟರ್ಸ್ಗೆ. ಸೊ ಎಂಟೈರ್ ನನ್ನ ಡೇ ಕಂಪ್ಲೀಟ್ ಆಗ್ತಾ ಇತ್ತು. ಆ್ಯಂಡ್ ಸೆಂಟ್ರಲ್ ಮಾರ್ಕೆಟ್ ಒಳ್ಳೆ ಇನ್ಕಮ್ ಸೋರ್ಸ್. ಹೊರಲಿಕ್ಕೆ ಎಲ್ಲ ನಾವು ಮೊದಲೇ ಕಲ್ತಿದ್ವಿ, ಏನು ತೊಂದರೆ ಇರಲಿಲ್ಲ. ತರಕಾರಿ ಹೊರೋದು ಅಥವಾ ಏನು ಆನಿಯನ್ ಇದ್ದು ಬ್ಯಾಗ್ಸ್ ಪ್ರತಿಯೊಂದನ್ನು ಕೆಲಸ ಮಾಡ್ತಾ ಇದ್ವಿ. ನನ್ನ ಫ್ರೆಂಡಿಗೆ 3 ದಿವಸಕ್ಕೆ ಸುಸ್ತಾಯಿತು. ಅವ ಪಾಪ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅವ ಹೇಳ್ದ, ಬ್ರೋ ಯಾನ್ ಬರ್ಪುಜಿ ಈ ಪೋಲ ಅಂತ. ಸೊ ನಾನು ಕ್ಯಾರಿ ಮಾಡಿದೆ. ಆ್ಯಂಡ್ ಇದೆಲ್ಲ ಆದ ನಂತರ ನನ್ನ ಇಲ್ಲಿದ್ದು ಕಲಿಯೋದಾಯಿತು. ಅದರ ನಂತರ ಬ್ಯಾಂಗ್ಳೂರಿಗೆ ಹೋದೆ. ಪಾಸಿಫ್ಲೆಕ್ಸ್ ಅಂತ ಹೇಳುವ ಕಂಪನಿಯಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಮಂಡೇ ಟು ಫ್ರೈಡೇ ನನಗೆ ವರ್ಕ್ ಇತ್ತು. ಆ್ಯಂಡ್ ಸ್ಯಾಟರ್ಡೆ ಸಂಡೇ ನನಗೆ ವರ್ಕ್ ಇರಲಿಲ್ಲ. ಸೊ ಏನು ಮಾಡ್ಬೋದು ಸ್ಯಾಟರ್ಡೆ ಸಂಡೇ, ನನಗೆ ಅದು ಟೆನ್ಷನ್. ಬಟ್ 1 ವಾರ ನಾನಲ್ಲಿ ಕೂತಿದ್ದೆ ಸ್ಯಾಟರ್ಡೆ ಸಂಡೇ ಏನು ಮಾಡೋದು ಅಂತ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇಗೆ ನನ್ನ ಊರಿಂದ ನನಗೆ ಇವತ್ತು ನೆನಪಿದೆ, ನೌಫಾಲ್ ಅಂತ ಹೇಳೋ ಹುಡುಗ ಇರಗೆ ಕಂಪ್ಯೂಟರ್ ರಿಪೇರಿ ಗೊತ್ತುನ್ನತ್ತೆ, ಹೆಂಗೊಂಜಿ ಕಂಪ್ಯೂಟರ್ ಪಾಡ್ವರ ಅಂತ ಕೇಳಿದರು. ಓಕೆ, ಇಲ್ಲೊಂದು ರಿಕ್ವೈರ್ಮೆಂಟ್ ಇದೆ ಅಂತ ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ಆ್ಯಂಡ್ ಆ ಟೈಮಲ್ಲಿ ಕಂಪ್ಯೂಟರ್ ಈಗ ಸ್ಟೂಡೆಂಟ್ಸ್ ಹತ್ರ ಎಲ್ಲ ತುಂಬ ಕಮ್ಮಿ ಕಂಪ್ಯೂಟರ್ಸ್ ಇರ್ತಿದ್ದೆ. ಅಂದರೆ ಒಂದು BCA ಹೋಗೋರು ಅಥವಾ MBA ಹೋಗೋರು ಮಾತ್ರ ಕಂಪ್ಯೂಟರ್ ಯೂಸ್ ಮಾಡ್ತಿದ್ರು. ಇವತ್ತಿನಾಗೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಕಂಪ್ಯೂಟರ್ ತಗೊಳ್ತಿರ್ಲಿಲ್ಲ. ಸೊ ದಟ್ ಸ್ಯಾಟರ್ಡೆ ಸಂಡೇನು ಹೀಗೆ ಅಲೈನ್ ಮಾಡ್ಬೋದಲ್ಲ ಅಂತ ಹೇಳಿ ನಾನೊಂದು ಪ್ಲ್ಯಾನ್ ಮಾಡಿದೆ. ಏನು ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ, ನೀವು ಇನ್ ಕೇಸ್ ನನಗೆ ಒಂದು 10 ಕಂಪ್ಯೂಟ್ರ್ ಆರ್ಡರ್ ಕೊಟ್ಟರೆ ನಾನು ನಿಮಗೆ 1 ಕಂಪ್ಯೂಟರ್ ಕಾಸ್ಟನ್ನು ಫ್ರೀಯಾಗಿ ನಿಮಗೆ ಕೊಡ್ತೇನೆ ಅಂತ. ಸೊ ನಾನು ಒಂಚೂರು ಬಿಸ್ನೆಸ್ ಮೈಂಡ್ ಆಗ ವರ್ಕ್ ಆಯಿತು. ಆ್ಯಂಡ್ ಅದಕ್ಕಿಂತ ಮುಂಚೆ ಕೂಡ ನಾವು ತುಂಬ ಬಿಸ್ನೆಸ್, ಇಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ಏನು ನಮ್ಮ ಕಳಸದಿಂದ ಟೀ ಪುಡಿ ತರಿಸಿ ಇಲ್ಲಿಂದ ನಾವು ಎಲ್ಲಿ ನಮ್ಮ ಬಿಜಯ್ ತನಕ ನಡ್ಕೊಂಡೋಗಿ ಪ್ರತಿ ಟೀ ಶಾಪಿಗೆ ನಾವು ಟೀ ಪೌಡ್ರನ್ನ ಸೇಲ್ ಮಾಡೋದು. ಅದರಲ್ಲಿ ಒಂದು 5 ರೂಪಾಯಿ ಮಾರ್ಜಿನ್ ಪರ್ KGಯಲ್ಲಿ ಇಡ್ತಿದ್ವಿ. ನಮಗೆ ತುಂಬ ದೊಡ್ಡ ರಿಕ್ವೈರ್ಮೆಂಟ್ ಇರಲಿಲ್ಲ, ಬಿಕಾಸ್ ನಂದು 50,000 ರೀಚ್ ಆದರೆ ಆಯಿತು ಮಂತ್ ಎಂಡಿಗೆ. ಇದನ್ನು ಮಾಡಿ ಕಂಪ್ಲೀಟ್ ಮಾಡಿಕೊಂಡು ನನ್ನ ಈ ಬ್ಯಾಂಗ್ಳೂರ್ ಲೈಫಿಂದ ವಾರಕ್ಕೊಂದ್ಸಲ ಇಲ್ಲಿ ಒಂದು 5-6 ಕಂಪ್ಯೂಟರ್ನ ಸರ್ವ್ ಮಾಡ್ತಾ ನನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಸೊ 2014-15 ನನಗೆ ಡೆಂಗ್ಯೂ ಅಟ್ಯಾಕ್ ಆಯಿತು. ಸೊ ಫಸ್ಟ್ ಡೆಂಗ್ಯೂ ಅಟ್ಯಾಕ್ ಆದಾಗ ಅಷ್ಟು ದೊಡ್ಡ ಟೆನ್ಷನ್ ಏನು ಮಾಡಲಿಲ್ಲ. ಬಟ್ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಡೆಂಗ್ಯೂಯಿಂದ ಡೆತ್ ಆದ, ನಾಗೇಂದ್ರ ಅಂತ ಹೆಸರು. ಸೊ ಅದು ನನಗೆ ಒಂಚೂರು ಹೆದರಿಕೆ ಹುಟ್ಟಿಸಿದೆ. ಅಂದರೆ ಸಾವು ಪ್ರತಿಯೊಬ್ಬರಿಗೂ ಭಯವನ್ನು ಹುಟ್ಟಿಸ್ತದೆ, ಎಷ್ಟು ಬ್ಯುಸಿ ಇದ್ರು. ಸೊ ನಾನೇನು ಮಾಡಿದೆ, ಓಕೆ ಇನ್ನು ಬೆಂಗಳೂರಲ್ಲಿ ಇರೋದು ಬೇಡ, ಈ ಟ್ರಾಫಿಕ್ ದಿನಕ್ಕೆ 4 hours 5 hours ಟ್ರಾಫಿಕಲ್ಲಿ ಇರೋದು, ನಂತರ ಆಫೀಸ್ ಹೋಗೋದು ಬರೋದು. ಸೊ ನಾನು ರಿಸೈನ್ ಪೇಪರ್ ಹಾಕಿ ಬಂದೆ ಬೆಂಗಳೂರು ಕಂಪನಿಯಲ್ಲಿ. ಬಟ್ ಕಂಪನಿಯವರು ಅಕ್ಸೆಪ್ಟ್ ಮಾಡಲಿಲ್ಲ. ರಿಸೈನ್ ಏನಕ್ಕೆ ಹಾಕ್ತಿದ್ದಿ, ವರ್ಕ್ ಮಾಡು ಅಂತ. ಇಲ್ಲ ನನಗೆ ಹುಷಾರಿಲ್ಲ, ನಾನು ಮನೇಲಿರಬೇಕು ಅಂತ ಹೇಳಿದೆ. ಬಟ್ ಸ್ಟಿಲ್ 2 months ಅವ್ರು ಪೇ ಮಾಡಿದರು ನನಗೆ. ಆ್ಯಂಡ್ ಅದರ ನಂತರ ನಾನು ಇಲ್ಲೇ ತಂದೆ ಹತ್ರ ಹೇಳಿದೆ, ನನಗೊಂದು ಶಾಪ್ ಅಗ್ರಿಮೆಂಟ್ ಮಾಡಿಕೊಡಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂತ. ನನ್ನ ತಂದೆ 7,000 ಡೆಪಾಸಿಟ್ ಕೊಟ್ಟು ನಮ್ಮ ಊರಲ್ಲೇ ರೇಷ್ಮೆ ರೋಡ್ ಅಂತ ನಮ್ಮ ಊರು, ಅಲ್ಲಿ ಒಂದು ಶಾಪ್
ಅಗ್ರಿಮೆಂಟ್ ಮಾಡಿದ್ರು, ತಿಂಗಳಿಗೆ 1,000 ರೆಂಟ್ ಇತ್ತು. ಸೊ ನನ್ನ ಹತ್ರ ಆಲ್ರೆಡಿ ಏನು ಫ್ಲೆಕ್ಸ್ ಬೋರ್ಡ್ ಹಾಕ್ಲಿಕ್ಕೆ ಹೋಗ್ತಿದ್ರಿಂದ ನನಗೆ ತುಂಬ ಕನೆಕ್ಷನ್ಸ್, ಅಂದರೆ ತುಂಬ ಜನ ನನ್ನ ವೆಲ್ ವಿಷರ್ಸ್ ಇದ್ರು. ಸೊ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಸ್ಟಿಗೆ ನಾನು ಅವರಿಗೆಲ್ಲ ಹೋದಾಗ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ದೆ, ಹೀಗೆ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ. ಬಟ್ ಆ ಸ್ಟಾರ್ಟ್ ಮಾಡಿದ ಊರಲ್ಲಿ 2 ಕಂಪ್ಯೂಟರ್ ಇದ್ದದ್ದು, ಒಂದು ನಂದು ಮತ್ತು ಇನ್ನೊಂದು ನನ್ನ ಫ್ರೆಂಡ್ ಇದ್ದು. ಈ 2 ಕಂಪ್ಯೂಟರ್ಗೆ ಎಷ್ಟು ಸರ್ವಿಸ್ ಕೊಡ್ಬೋದು? ಬಟ್ ಸ್ಟಿಲ್ ನಂದು ಏನು ಅಂತ ಹೇಳಿದ್ರೆ ಮಂತ್ಲಿ ಕಾಸ್ಟ್ ಎಫೆಕ್ಟಿವ್ ಇರ್ತದಲ್ಲ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಪದ್ಮಶ್ರೀ IT ಸೊಲ್ಯೂಷನ್ಸ್ ಅಂತ 2014-15 ಸೊ ಅದರ ನಂತರ ನಾನು ಪ್ರಾಪರ್ ಬಿಸ್ನೆಸ್ಸಲ್ಲೇ ಡೆವಲಪ್ ಆಗ್ತಾ ಬಂದೆ. ವಿದಿನ್ 3 ಇಯರ್ಸ್, ಅಂದರೆ ನನ್ನ ಏಜ್ ಆಫ್ 26ಗೆ ನನ್ನ ಹತ್ರ 3 ಬ್ರ್ಯಾಂಡ್ಸ್ ಇತ್ತು. ಇನ್ಸ್ಟಾಬಾಸ್ಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಪದ್ಮಶ್ರೀ IT ಸೊಲ್ಯೂಷನ್ಸ್. ಸೊ ಪದ್ಮಶ್ರೀ IT ಸೊಲ್ಯೂಷನ್ಸಲ್ಲಿ ನಾವು ಕಂಪ್ಯೂಟರ್ಸ್ ಅಥವಾ CCTV ಅಥವಾ PS ಸಿಸ್ಟಮ್ಸ್, ನಂತರ ಇಂಥ ವೆರೈಟೀಸ್ ಆಫ್ ಸರ್ವಿಸಸನ್ನು ಕೊಡ್ತಾ ಇದ್ವಿ. ಇಂಡಿಯನ್ ನೇವಲ್ ಬೇಸ್ ಇರ್ಬೋದು, ಅಥವಾ MRPL ಇರ್ಬೋದು, ಅಥವಾ OMPL ಇರ್ಬೋದು, ಹಟ್ಟಿ ಗೋಲ್ಡ್ ಮೈನ್ ಇರ್ಬೋದು, ಇಂಥೆಲ್ಲ ಗೌರ್ಮೆಂಟ್ ಟೆಂಡರ್ಸನ್ನು ನಾವು ಗೆಲ್ಲುವಲ್ಲಿ ಸಕ್ಸಸ್ ಆದ್ವಿ. ಟೋಟಲ್ 160 ಎಂಪ್ಲಾಯೀಸ್ ನನಗೆ 26 ವರ್ಷ ಇರುವಾಗ ನನ್ನೊಟ್ಟಿಗೆ ವರ್ಕ್ ಮಾಡ್ತಾ ಇದ್ರು. ಸೊ ಆ ಫೇಸಲ್ಲಿ ಹೋಗ್ತಾ, ಜೋಶಲ್ಲಿ ಹೋಗ್ತಾ ಇರಬೇಕಾದ್ರೆ ಇವನ್ ಇನ್ಸ್ಟಾಬಾಸ್ಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂಥದ್ದು ನೀವು ನೋಡಿರ್ಬೋದು. ಮಂಗಳೂರವರಿದ್ದರೆ ಮಂಗಳೂರಲ್ಲಿ 4 ಲೊಕೇಶನಲ್ಲಿ ಇತ್ತು, ಪ್ರತಿ ಔಟ್ಲೆಟಲ್ಲಿ 10 ಜನ ಇದ್ರು, ವಿಚ್ ಇಸ್ ಅ ಝೀರೋ ವೇಸ್ಟ್ ಕಾನ್ಸೆಪ್ಟ್. ಅಂದರೆ ಒಂದು ತರಕಾರಿ ರೈತನ ಮನೆಯಿಂದ ಕನ್ಸ್ಯೂಮರ್ ಇದ್ದು ಮನೆಗೆ ಹೋಗ್ಬೇಕಾದ್ರೆ ಟೋಟಲ್ 40% ವೇಸ್ಟೇಜ್ ಆಗುತ್ತೆ. ಇವತ್ತಿಗೂ ಅದು ಸಮಸ್ಯೆ. ಆ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ ಕಂಪನಿ ಅದು ಇನ್ಸ್ಟಾಬಾಸ್ಕೆಟ್ ಅಂತ. ಸೊ ಈ ಇನ್ಸ್ಟಾಬಾಸ್ಕೆಟ್ ಕಂಪನಿ ಒಂದು ಜಸ್ಟ್ ಟೇಕ್ ಆಫ್ ಆಗುವ ಟೈಮಲ್ಲಿ ಕೋವಿಡ್ ಬಂತು. ಸೊ ಎಲ್ಲ ಟೈಮಲ್ಲಿ ನಾವು ಅಂದ್ಕೊಂಡಾಗೆ ಎಷ್ಟು ಜೋಶ್ ಇದ್ರು, ನಾವೇನಿದ್ರು, ಭಗವಂತನ ಆಟಗಳು ಬೇರೆನೇ ಇರ್ತವೆ. ಸೊ ಸೆಕೆಂಡ್ ಕೋವಿಡಲ್ಲಿ ನಮ್ದೆಲ್ಲ ಔಟ್ಲೆಟ್ಸ್ ಕ್ಲೋಸ್ ಆದವು. ಸೊ ಅರೌಂಡ್ ಒಂದು 7 CR ತನಕ ಡೆಟ್ಗೆ ಹೋಗಿ ಬಿದ್ದೆ. ಡೆಟ್ ಅಂತ ಹೇಳಿದ್ರೆ ನಿಮಗೆ ಖಾಲಿ ಬ್ಯಾಂಕ್ ಲೋನ್ಸ್ ಮಾತ್ರ ಅಲ್ಲ, ಹ್ಯಾಂಡ್ ಲೋನ್ಸ್ ಇತ್ತು, ಅದರ ಜೊತೆಗೆ ಥ್ರೆಟ್ಸ್ ಇದ್ದವು. ಅಂದರೆ ದುಡ್ಡು ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಸಹ ಬಿಡುದಿಲ್ಲ, ಫೋನ್ ಮೇಲೆ ಫೋನ್, ದಿನಕ್ಕೊಂದು 50-100 ಕಾಲ್ಸ್, ಈ ಹಣ ತಗೊಂಡವ್ರದ್ದೇ ಕಾಲ್ಸ್, ತಡಿಲಿಕ್ಕೆ ಆಗ್ತಿರ್ಲಿಲ್ಲ. 160 ಜನರಿಂದ ಸ್ಟ್ರೈಟ್ ಲೈನ್ ಕೆಳಗೆ ಸೀದಾ 4 ಜನಕ್ಕೆ ಬಂದು ನಿಲ್ತೀವಿ. ಜಸ್ಟ್ ಮೂರು ಜನ ಸ್ಟಾಫ್ಸ್ ನಾವು ಉಳ್ಕೊಂಡ್ವಿ. ಆ 3 ಜನರಿಂದ ವಾಪಸ್ ನಾನು ಕಾನ್ಫಿಡೆನ್ಸಿಗೆ ತಗೊಂಡೆ, ಓಕೆ ನೋ ಪ್ರಾಬ್ಲಮ್, ಆದದ್ದು ಆಗಿ ಹೋಗಿದೆ, ಪಾಸ್ಟ್ ಈಸ್ ಪಾಸ್ಟ್, ಅದನ್ನು ಎಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ದೀವಿ ಅದನ್ನು ರಿಕವರಿ ಮಾಡಿಕೊಂಡು ಮುಂದೆ ಹೋಗುವ ಅಂತ. ಸೊ ನಮ್ಮ ಎಕ್ಸ್ಪೀರಿಯನ್ಸನ್ನು ತಗೊಂಡು ಅಂಥದ್ದೇ ಕೊಲ್ಯಾಪ್ಸ್ ಆದ ಇನ್ನೊಂದು ಕಂಪನಿಗೆ ಕನ್ಸಲ್ಟೆನ್ಸಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಕನ್ಸಲ್ಟೆನ್ಸಿದ್ದು ನಮ್ಮ ವಿಷನ್ ಏನು ಅಂತ ಹೇಳಿದರೆ, ನಾವೇನು ಚಾರ್ಜ್ ಮಾಡೋದಿಲ್ಲ ನಿಮಗೆ ಫಸ್ಟಿಗೆ. ಸೊ ನೀವು ಸಕ್ಸಸ್ ಆದರೆ ಅದರಲ್ಲಿ ಪೋರ್ಷನ್ ನಮಗೆ ಬೇಕು. ಸೊ ಆ ರೀತಿ ಆಗುವಾಗ ಆ ಕಂಪನಿಗೂ ಒಳ್ಳೇದಾಯ್ತು. ಅಂದರೆ ಓಕೆ, ಇವರಿಗೆ ಹಣ ಕೊಡ್ಲಿಕ್ಕಿಲ್ಲಲ್ಲ ಅಡ್ವಾನ್ಸ್, ಏನಾದರೂ ಮಾಡಿದರೆ ಸಕ್ಸಸ್ ಆದರೆ ಮಾತ್ರ ಕೊಡಲಿಕ್ಕೆ. ಸೊ ಅವರು ಒಪ್ಪಿಕೊಂಡ್ರು. ಆ್ಯಂಡ್ ಫ್ರಮ್ ದ್ಯಾಟ್ ಕಂಪನಿ ವಿ ವೇರ್ ರಿಕವರ್ಡ್ ಇನ್ವಾಯ್ಸ್ಡ್ ಅರೌಂಡ್ 70 lakh rupees ನಮಗೆ ಏನು ಪ್ರಾಫಿಟ್ ಬಂತು. ಆ್ಯಂಡ್ ಅದರಿಂದ ಸ್ವಲ್ಪ ಸ್ವಲ್ಪ ಕೊಡ್ತಾ ಬೇರೆ ಬೇರೆ ವರ್ಟಿಕಲ್ಸನ್ನು ಓಪನ್ ಮಾಡಿಕೊಂಡು ಲಾಸ್ಟ್ 3 ಇಯರಲ್ಲಿ ನಾವು ಆ ಡೆಟ್ಟಿಂದ ಆಲ್ಮೋಸ್ಟ್ ಹೊರಗೆ ಬಂದ್ವಿ. ಅದರ ಜೊತೆಗೆ ಈಗ ನಮ್ಮ ಟೀಮಲ್ಲಿ ಅಗೇನ್ ಗ್ರೋ ಆಗ್ತಾ ಇದೆ. 30 ಜನರ ಟೀಮ್ ಟಿಲ್ ಟುಡೇ. ಆ್ಯಂಡ್ ಈಗ ಅಗೇನ್ 125 ಜನರನ್ನು ನಾವು ರಿಕ್ರೂಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ನೆಕ್ಸ್ಟ್ 2026 ವಿ ವೇರ್ ವಿಷನಿಂಗ್ ಅರೌಂಡ್ 1600 to 2000 ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುವ ಈ AI ಜರ್ನಿಯಲ್ಲಿ ನಾವು ಇದ್ದೇವೆ. ಸೊ ಒಂದು ಚಿಕ್ಕ ಮೆಸೇಜ್ ಎಲ್ರಿಗೂ ಏನು ಅಂತ ಹೇಳಿದರೆ, ಥ್ಯಾಂಕ್ ಯು. ಒಂದು ಚಿಕ್ಕ ಮೆಸೇಜ್ ನಿಮಗೆ ಯೂತ್ಗೆ ಏನು ಅಂತ ಹೇಳಿದರೆ, ನಿಮಗೆ ಸಿಗುವ ಟೈಮ್ ಇವತ್ತು, ಅದು ಇವತ್ತಿಗೆ ಮಾತ್ರ, ನಾಳೆಗೆ ಸಿಗುವುದಿಲ್ಲ. ಅದು ಇವತ್ತೊಂದು 10 ನಿಮಿಷ ಉಂಟು, ನಾನೊಂಚೂರು ಆರಾಮದಲ್ಲಿರ್ತೇನೆ, ಅಥವಾ ಇವತ್ತೊಂದು ಫ್ರೀ ಉಂಟು, ಯೂಟ್ಯೂಬ್ ನೋಡ್ತಾ ಇರ್ತೇನೆ, ರೀಲ್ಸ್ ನೋಡ್ತಾ ಇರ್ತೇನೆ, ಅಥವಾ ಮೂವಿ ನೋಡ್ತಾ ಇದ್ದೇನೆ. ಪ್ರತಿಯೊಂದು ಬೇಕು, ಪ್ರತಿಯೊಂದನ್ನು ಯಾವುದನ್ನು ನಾವು ಅವಾಯ್ಡ್ ಮಾಡಬಾರ್ದು. ಇವನ್ ನಾನು ಅಷ್ಟು ಸ್ಟ್ರೆಸ್, ಅಷ್ಟು ಕಿರಿಕಿರಿ ಇದ್ದಾಗಲೂ ಸಹ ನಾನೊಂದು 100-150 ರೂಪಾಯಿ ಒಟ್ಟು ಮಾಡಿಕೊಂಡು, ಯಾವಾಗ ಈ ಡೆಟ್ ಎಲ್ಲ ಆದ ಟೈಮಲ್ಲಿ, ಯು ವೋಂಟ್ ಬಿಲೀವ್, ನನ್ನ ಹತ್ರ ಎಷ್ಟು ಹಣಕ್ಕೆ ಕಷ್ಟ ಇತ್ತು ಅಂತ ಹೇಳಿದರೆ,
ನಾವು ಊಟಕ್ಕೆ ಕದ್ರಿ ಟೆಂಪಲ್ಗೆ ಹೋಗ್ತಿದ್ವಿ. ಇದೇ 1.5 year 2 year ಬ್ಯಾಕ್. ಮಧ್ಯಾಹ್ನದ ಊಟಕ್ಕೆ ಹಣ ಇರಲಿಲ್ಲ. ಕದ್ರಿ ಟೆಂಪಲ್ಗೆ ಹೋಗಿ ಊಟ ಮಾಡಿಕೊಂಡು ಆಫೀಸಿಗೆ ಹೋಗ್ತಾ ಇದ್ವಿ. ಆಫೀಸಲ್ಲಿ ಸಹ ಟೀಮಲ್ಲಿ ಅಷ್ಟೇ, ಕೆಲವರಿಗೆ 6 month ಇದ್ದು ಸ್ಯಾಲ್ರಿ ಕೊಟ್ಟಿರಲಿಲ್ಲ, 8 month ಇದ್ದು ಸ್ಯಾಲ್ರಿ ಕೊಟ್ಟಿರಲಿಲ್ಲ. ಬಟ್ ಎಲ್ರಿಗೂ ಗೊತ್ತಿತ್ತು ನಾವೊಂದು ಹೇಗಾದರೂ ಮಾಡಿ ಹೊರಗೆ ಬರ್ತೇವೆ ಅಂತೇಳಿ ವರ್ಕ್ ಮಾಡಿದ್ರು. ನನ್ನ ಜೊತೆ 3 ಜನ ಇದ್ದದ್ದು 8 ಜನ ಆಯಿತು, 8ರಿಂದ 30 ಆಯಿತು. ಈಗ 30ರಿಂದ ನಾವು 125, 200 ಹಾಗೆ ಗ್ರೋ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ವಿತ್ ಒಂದು ಒಳ್ಳೆ ವಿಷನ್ ಅಥವಾ ಆ ಟೈಮನ್ನು ಮ್ಯಾನೇಜ್ ಮಾಡ್ತಾ ಹೋದರೆ ಯಾವುದೂ ಕಷ್ಟ ಅಲ್ಲ, ಅದು ನಮಗೆ ಗೆಲುವಿಗೆ ದಾರಿ ಮಾಡಿ ಕೊಡ್ತದೆ ಅಂತ ಹೇಳುವಂಥದ್ದನ್ನು ಯೋಚನೆ ಇಟ್ಕೊಂಡು ಅದನ್ನು ಆ ಟೈಮನ್ನು ನಾವು ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಗೆಲ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Thank you so much. Such a very inspiring story.